ನಮಸ್ಕಾರ ಸ್ಥಿತಿ. ಓಂ ಶ್ರೀ ಚಾಮುಂಡೇಶ್ವರಿಯೈ ನಮಃ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ. ಧರ್ಮದ ಧ್ವಜವನ್ನು ಹಿಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ. ರಾಷ್ಟ್ರದ ಯೋಗಿಗಳಾಗೋಣ. ಭಾರತ ಶಬ್ದದ ಅರ್ಥವೇ ಭಾ ಅಂದರೆ ಬೆಳಕು, ರಥ ಅಂದರೆ ಯಾರು ಆ ಬೆಳಕಿನಲ್ಲಿ ವಿದ್ಯೆಯಲ್ಲಿ ಜ್ಞಾನದಲ್ಲಿ ನಿರತರಾಗಿರ್ತಾರೋ ಅವರೇ ಭಾರತೀಯರು. ಭಾರತ ವರ್ಷ ಬಾಲ್ಯಾವಸ್ಥೆಗೆ, ಪ್ರೌಢಾವಸ್ಥೆಗೆ, ಯೌವನಾವಸ್ಥೆ ಅಂತಾರೆ, ವೃದ್ಧಾಪ್ಯಕ್ಕೆ, ಅದಾದ ನಂತರ ಸನ್ಯಾಸಕ್ಕೆ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಒಂದು ಕಲ್ಪನೆ ಇದೆ, 60 ಆದ ಕೂಡಲೇ ಅರಳು ಮರಳು ಅಂತ. ಯೋಗ ಹೇಳುತ್ತೆ 60 ಆದ ಕೂಡಲೇ ಅರಳು ಮರಳಲ್ಲ, ಮರಳಿ ಅರಳು ಅಂತ. ಹಾಗಿದ್ರೆ ಯೋಗ ಯಾರು ಮಾಡಬಹುದು? ಸಾಮಾನ್ಯ ಕಲ್ಪನೆ ಇದೆ, ಯೋಗ ಬರೀ ಸನಾತನಿಗಳಿಗೆ ಮಾತ್ರ, ಯೋಗ ಮಹಿಳೆಯರಿಗೆ ಅಲ್ಲ, ಯಾರಿಗೆ ರೋಗ ಇದೆ ಅವರಿಗೆ ಯೋಗ. ಮತ್ತೆ ಯೋಗ ಭಾರತೀಯ ದರ್ಶನಶಾಸ್ತ್ರದಲ್ಲಿ ಯೋಗ ಆದ್ರಿಂದ ದರ್ಶನಕಾರರಿಗೆ ಮಾತ್ರ ಯೋಗ, ವೃದ್ಧರಿಗೆ ಯೋಗ ಅಲ್ಲ ಅನ್ನುವಂಥ ಸಾಮಾನ್ಯ ಕಲ್ಪನೆಗಳಿದೆ. ಆದರೆ ಯೋಗ ಯಾರು ಮಾಡಬಹುದು ಅಂದರೆ ಹಠ ಯೋಗ ಪ್ರದೀಪಿಕೆಯಲ್ಲಿ ಸ್ವಾತ್ಮಾರಾಮ ಸೂರಿ ಎನ್ನುವಂಥ ಹಠ ಯೋಗಿ ಹೇಳ್ತಾರೆ, ಯುವ ವೃದ್ಧೋತಿ ವೃದ್ಧೋ ವಾ ವ್ಯಾಧಿತೋ ದುರ್ಬಲೋಪಿ ವಾ ಅಭ್ಯಾಸ ಸಿದ್ಧಮಾಪ್ನೋತಿ ಸರ್ವಯೋಗೇಶ್ವತಂದ್ರಿತಃ. ಯುವಕರು, ವೃದ್ಧರು, ಅತಿವೃದ್ಧರು, ವ್ಯಾಧಿಗ್ರಸ್ತರು, ದುರ್ಬಲರು ಕೂಡ ಯೋಗವನ್ನ ಸರಳವಾಗಿ ಅಭ್ಯಾಸ ಮಾಡಿ ಸಿದ್ಧಿಯನ್ನು ಪಡೆಯಬಹುದಂತೆ. ಇಲ್ಲಿ ವೃದ್ಧರು, ಅತಿವೃದ್ಧರು ಮಾಡಬಹುದು. ಇವತ್ತು ನಾವು ಸರಳವಾಗಿ ಕುರ್ಚಿಯ ಸಹಾಯದಲ್ಲಿ ಹಿರಿಯ ನಾಗರಿಕರಾಗಿ, ಸೀನಿಯರ್ ಸಿಟಿಜನ್ಸ್ ಆಗಿ ನಾವು ಕುರ್ಚಿಯ ಸಹಾಯದಲ್ಲಿ ನಮ್ಮ ಸರಳ ದಿನಚರಿಯನ್ನ ಸಂಪೂರ್ಣ ಸ್ವಾಸ್ಥ್ಯಕ್ಕೆ ಮೀಸಲಾಗಿರುವಂಥ ಈ ಸರಣಿಯಲ್ಲಿ ಇದರ ತಂತ್ರವನ್ನು ನಿಮಗೆ, ಟೆಕ್ನಿಕ್ಸ್ ಅನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇವೆ. ಏನು ಮಾಡಬೇಕು? ಮೊದಲನೇದಾಗಿ ಸರಳವಾಗಿ ಗಮನಿಸಿ, ಇಡೀ ಶರೀರವನ್ನು ನಾವು ಸುಧನ್ವ ಎಕ್ಸಸೈಸ್ ಮೂಲಕ ನಾವು ಸಂಚಲನ ಮಾಡ್ತೇವೆ. ಕುರ್ಚಿಯಲ್ಲಿ ಬಲವಾಗಿ ಕೂತ್ಕೊಳ್ಬೇಕು, ಶೌಚಕ್ರಿಯೆಗಳನ್ನೆಲ್ಲ ಮುಗಿಸಿರಬೇಕು, ನೀರನ್ನು ಕುಡಿದು ಒಳ್ಳೆಯ ವಾತಾವರಣದಲ್ಲಿ ಇದ್ದು ಇದನ್ನು ಮಾಡೋಣ. ಸುಧನ್ವ ಎಕ್ಸಸೈಸ್ ಹೇಗೆ ನೋಡಿ, ಪುಟ್ಟ ಮಕ್ಕಳು ಹಠ ಮಾಡ್ತಾರೆ ನೋಡಿ, ಅದೇ ರೀತಿ ನೋಡಿ, 1 2 3 4 1 2 3 4 1 2 3 4 1 2 3 4 ಆರಾಮ್ಸೆ. ಶರೀರದ ಯಾವ ಭಾಗದಲ್ಲೂ ಒತ್ತಡ ಇಲ್ಲ. ಇಲ್ಲಿ ಪುಟ್ಟ ಮಕ್ಕಳು ಹಠ ಮಾಡ್ತಾರೆ, 1 2 3 4 1 2 3 4 1 2 3 4 1 2 3 4 ನನಗೆ ಬೇಕು ಅಂತ ಮಾಡ್ತಾರಲ್ಲ. ಆದರೆ ಆ ಮಕ್ಕಳು ಯಾರೂ ಟೆನ್ಷನ್ ಆಗಲ್ಲ. ಟೆನ್ಷನ್ ಮಾಡೋದೆಲ್ಲ ದೊಡ್ಡವರಿಗೆ ಅಲ್ವಾ. ಈಗ ಆರಾಮ ನೋಡಿ, ಇಡೀ ಶರೀರ ಆರಾಮ್ ಸಡಿಲಿಸೋದನ್ನು ಗಮನಿಸಿ. ಇನ್ನು 2 1 ಆರಾಮ್. ಇಷ್ಟೇ ಮಾಡಿದ್ರೆ ಸಾಕು ನೋಡಿ, ಕಾಲಿಂದ ಶರೀರದವರೆಗೂ ಇಡೀ ರಕ್ತ ಪ್ರವಾಹ ಚೆನ್ನಾಗಾಯಿತು. ಶರೀರದಲ್ಲಿ ಬಿಸಿ ಏರಿದೆ. ಒಂದು 5 ರಿಂದ 10 ಸೆಕೆಂಡು ಸಹಜವಾಗಿ ಗಮನಿಸಬೇಕು. ಯಾಕೆ ಗಮನಿಸಬೇಕು ಅಂದರೆ, ಈ ಮೊದಲು ಮಾಡಿದ ಸುಧನ್ವ ಎಕ್ಸಸೈಸಿನ ಪರಿಣಾಮವನ್ನು ಗಮನಿಸಬೇಕು, ಅನುಭವಿಸಬೇಕು. ಇದಾದ ನಂತರ ನೋಡಿ, ನಾವು ಕಾಲಿಂದ ಆರಂಭ ಮಾಡ್ತೇವೆ. ಮೊದಲನೇದಾಗಿ ಮಾಡೋದು, ನಾವು ಕೈಗಳೆರಡು ಈ ಪಕ್ಕದಲ್ಲಿ ಕುರ್ಚಿಗೆ ಆಧಾರ ಕೊಡ್ತೇವೆ. ಸಾಧ್ಯ ಆದಷ್ಟು ಬೆನ್ನು ನೇರ ಇದ್ದು, ನಾವು ಸೀವಿಂಗ್ ಮೆಷಿನ್ ಗೊತ್ತು, ಹೊಲಿಗೆ ಯಂತ್ರ, ಅದರ ಎಕ್ಸಸೈಸ್ ನೋಡಿ. 1 2 3 4 5 6 7 8 1 2 3 4 5 6 7 8 ಎಡಬಲ 1 2 1 1 2 1 2 1 2 1 ಎಡ ಬಲ 1 2 1 2 ಬಲ ಎಡ 1 2 1 2 ಮೇಲೆ ಕೆಳಗೆ, ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್. ಆರಾಮ್ ಸೆ
ಈಗ ಇದು ಸೀವಿಂಗ್ ಮಿಷನ್ ಆದಾಗ ನೋಡಿ, ಕಾಲಿನ ಬೆರಳುಗಳು ನಮ್ಮ ಕಾಫ್ ಮಸಲ್, ಇದರ ಕುರಿತಾಗಿ ನಾವೀಗ ಎಕ್ಸಸೈಸ್ ಮಾಡಿದ್ದೇವೆ, ಸೂಕ್ಷ್ಮ ವ್ಯಾಯಾಮ ಮಾಡಿದ್ದೇವೆ. ಇದಾದ ನಂತರ ನೋಡಿ ನಾವು ಕದಂ ತಾಲ್ ಮಾಡ್ತೇವೆ. ನೋಡಿ, ಎಡ ಮೇಲೆತ್ತಿ ಸೇರಿಸಿ, ಬಲಗಾಲ್ ಮೇಲೆ ಡೌನ್, ಏಕ್ ದೋ ಏಕ್ ದೋ ಏಕ್ ಸ್ಟ್ಯಾಂಪ್ ದೋ ಸ್ಟ್ಯಾಂಪ್. ಇದು ಏನಾಗತ್ತೆ ಅಂದರೆ ನಮ್ಮ ಪಾದಗಳಿದೆಯಲ್ಲ, ಆ ಪಾದದಲ್ಲಿ ಇರುವಂತಹ 38 ಪ್ರತಿಕ್ರಿಯಾತ್ಮಕ ಬಿಂದುಗಳು ಆಕ್ಟಿವೇಟ್ ಆಗುತ್ತೆ. ಧಾ ದಿನ್ ದಿನ್ ಧಾ, ಎಡ ಬಲ ಎಡ ಬಲ, ಧಾ ದಿನ್ ದಿನ್ ಧಾ, ಲೆಫ್ಟ್ ರೈಟ್. ಸರಳವಾದ ಅಭ್ಯಾಸ ಇದು. ಸೀನಿಯರ್ ಸಿಟಿಜನ್ಸ್ಗಳಿಗೆ ಎಡ ಬಾಲ. ಯಾರ್ಯಾರಿಗೆ ಆರ್ಥರೈಟಿಕ್ ಇದೆ, ಯಾರ್ಯಾರಿಗೆ ನಡಿಗೆಯ ಸಮಸ್ಯೆ ಇದೆ, ಅವರು ಕೂತಲ್ಲೇ ಎಡ ಬಾಲ, ಲೆಫ್ಟ್ ರೈಟ್, ಸ್ಮೈಲ್, ವಾಕ್ 2 3 4, ಕೊನೆ ಬಾರಿ 2 3 4, 1 2 3 ಸ್ಟಾಪ್. ಒಂದು 5 ಸೆಕೆಂಡ್ ಕಣ್ಮುಚ್ಕೊಳ್ಳಿ. ಸರಳ ಸಂಪೂರ್ಣ ಸ್ವಾಸ್ಥ್ಯಕ್ಕೆ ಆರಂಭವೇ ಕಾಲಿಂದ. ನಮ್ಮ ಪಾದದಲ್ಲಿ 38 ರಿಫ್ಲೆಕ್ಸ್ ಪಾಯಿಂಟ್ಸ್ ಇದೆ. ಅದನ್ನು ಈಗ ನಾವು ಸ್ಟ್ಯಾಂಪ್ ಮಾಡಿ ಪ್ರಚೋದಿಸಿದ್ದೇವೆ. ಅದರಿಂದ ನಮ್ಮ ಶರೀರದ ಒಳಗಿರುವಂಥ ಎಲ್ಲ ಗ್ಲ್ಯಾಂಡ್ಸ್ಗಳು ಆಕ್ಟಿವೇಟ್ ಆಗುತ್ತೆ. ಮುಂದಿನದು ನೋಡಿ, ಇನ್ನೂ ಸರಳ. ನಾವು ಕಾಲನ್ನು ಮೇಲಕ್ಕೆತ್ತೋದು. ಎಡಗಾಲು ಮೊದಲು, ಏಕ್ ನೇರ, ದೋ ವಾಪಸ್, ಬಲಗಾಲು ನೇರ, ಬಲಗಾಲ್ ವಾಪಸ್, ಎಡಗಾಲ್ ನೇರ, ಎಡಗಾಲ್ ವಾಪಸ್, ಬಲಗಾಲ್ ಅಪ್, ದೋ. ಸೀನಿಯರ್ ಚೇರ್ ಯೋಗ ಇದು. ಬಲ ಕೆಳಗೆ, ಎಡ ಕೆಳಗೆ. ಇನ್ನು 2 ಸಾರಿ ಮಾಡ್ತೇವೆ. ಡೌನ್, ಎಡ ಅಪ್ ಡೌನ್, ಬಲ ಅಪ್ ಡೌನ್, ಕೊನೆ ಬಾರಿ ಡೌನ್, ಬಲ ಮತ್ತು ಆರಾಮ್. ಇದಾದ ಕೂಡಲೇ 2 ಕಾಲು ಎತ್ತಲಿಕ್ಕೆ ಪ್ರಯತ್ನ ಮಾಡಿ. ಕೈ ಸಪೋರ್ಟ್ ತಗೊಳ್ಳಿ, ಭುಜ ಅಗಲಿಸಿ, ಸ್ಮೈಲ್, ರಿಲ್ಯಾಕ್ಸ್, ಅಪ್, 2 ಕಾಲು ಮೇಲೆ, ದೋ ವಾಪಸ್, ಏಕ್, 2 ಕಾಲು ಮೇಲೆ, ದೋ, 3ನೇ ಬಾರಿ ವಾಪಸ್, ಬ್ರೀತ್ ಇನ್, ಬ್ರೀತ್ ಔಟ್, ಕೊನೆ ಬಾರಿ ಆರಾಮ್ಸೆ. ಕೈ 2 ಸಹ ಕುರ್ಚಿಯನ್ನು ಸಪೋರ್ಟ್ ತಗೊಂಡಿದ್ದೇವೆ. ಈಗ ಗಮನಿಸಿ, ಇದು ಮಾಡೋದ್ರಿಂದ ಯಾರಿಗಾದರೂ ಆರ್ಥರೈಟಿಕ್ ಪ್ರಾಬ್ಲಮ್ ಇದ್ದರೆ ಅಥವಾ ಸಯಾಟಿಕದ ಸಮಸ್ಯೆಗಳಿದ್ರೆ ಸರಳವಾಗಿ ನಿವಾರಿಸ್ಬೋದು. ಈಗ ನೆಕ್ಸ್ಟ್ ನೋಡಿ, ಬಲಗಾಲು ಧಾ ಸ್ಟ್ಯಾಂಪ್ ಮಾಡ್ತೇವೆ, ಧಿನ್ ಪಕ್ಕ, ಮತ್ತೆ ಧಿನ್ ಮತ್ತು ಪಾ. ಎಡಗಾಲು ದೋ ಟಿ ಮತ್ತು ಚಾ. ವೆರಿ ಗುಡ್. ಧಾ ದಿನ್ ದಿನ್ ಧಾ, ಧಾ ದಿನ್ ದಿನ್ ಧಾ, ಬಲ ಪಕ್ಕ, ಧಾ 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 ದಿನ್ ದಿನ್ ಧಾ. ಎಲ್ಲೂ ಅರ್ಜೆಂಟ್ ಇಲ್ಲ. ದಿನ್ ದಿನ್ ಧಾ, ಧಾ ದಿನ್ ದಿನ್ ಧಾ, ಧಾ ದಿನ್ ದಿನ್ ಆರಾಮ್. ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿ, ಕಣ್ಮುಚ್ಕೊಳ್ಳಿ, ಫೀಲ್ ಮಾಡಿ. ಈಗ ನಾವು 2 ಕಾಲನ್ನ ಕೋನಾಕೃತಿಯಲ್ಲಿ ನೋಡಿ, ಧಾ ದಿನ್, ಅಲ್ಲಿ ಮತ್ತೆ ತಟ್ಟಬೇಕು, ಧಿನ್ ಧಾ. ವೆರಿ ಗುಡ್. ಧಾ ದಿನ್ ದಿನ್ ಮತ್ತು ಧಾ, ಧಾ ದಿನ್ ದಿನ್ ಧಾ, ಧಾ ದಿನ್ ದಿನ್ ಧಾ. ಇನ್ನೆರಡು ಸಾರಿ ದಿನ್ ದಿನ್ ಧಾ, ಕೊನೆ ಬಾರಿ ಧಿನ್ ಧಿನ್ ಮತ್ತು ಧಾ. ಇದು ನಮ್ಮ ಕಾಲಿನ ಆರೋಗ್ಯಕ್ಕೆ ಸರಳವಾದ ಅಭ್ಯಾಸ, ಸ್ವಾಸ್ಥ್ಯಕ್ಕೆ ಪೂರಕವಾದ ಅಭ್ಯಾಸ.
ಮುಂದಿನ ಅಭ್ಯಾಸ ನೋಡಿ, ನಾವೊಂದು ಸ್ವೀಕಾರ ಮುದ್ರೆ ಮಾಡಿ ಆರಾಮ್, ಕೈಗಳು ನೇರ ಟ್ವಿಸ್ಟಿಂಗ್ ಮಾಡ್ತೇವೆ. ಇಲ್ಲಿಂದ ಎಡದಿಂದ ಹಿಂದೆ ನೋಡಿ. ಇದು ಏನು ಮಾಡುತ್ತೆ ಅಂದರೆ ಇಡೀ ನಮ್ಮ ಸ್ಪೈನಲ್ ಕಾರ್ಡ್ ಮೇರುದಂಡವನ್ನು ಟ್ವಿಸ್ಟ್ ಮಾಡುತ್ತೆ. ಇದರ ಜೊತೆಗೆ ನಮ್ಮ ಪ್ಯಾನ್ಕ್ರಿಯಾಸ್, ನಮ್ಮ ಕುತ್ತಿಗೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆಗೆ ನೋಡಿ. ಇಲ್ಲಿಂದ ಬ್ರೀತ್ ಇನ್ ಎಡ, ಬ್ರೀತ್ ಔಟ್ ಮುಂದೆ, ಪೂರಕ ರೇಚಕ, ಇನ್ಹೇಲ್ ಎಕ್ಸೇಲ್, ಪೂರಕ ರೇಚಕ, ಪೂರಕ ರೇಚಕ, ಇನ್ ಔಟ್, ಇನ್ ಔಟ್. ವೆರಿ ಗುಡ್. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಕೊನೆ ಬಾರಿ 2, 3 ಮತ್ತು ಸ್ಟಾಪ್. ಆರಾಮ್ಸೆ. ಇದು ಇಡೀ ಸ್ಪೈನಲ್ ಕಾರ್ಡಿಗೆ ಆಯಿತು. ಈಗ ನಂತರ ನಾವು ಕುತ್ತಿಗೆ ವ್ಯಾಯಾಮ ಮಾಡೋಣ. ಕೈಗಳು ಸಿದ್ಧ. ಮತ್ತೊಮ್ಮೆ ಸ್ವೀಕಾರ ಮುದ್ರಾ. ಸಮಂ ಊರ್ಧ್ವಾಹಿತ ಮೇಲೆ ನೋಡಬೇಕು, ಅಧೋಮುಖಂ ಕೆಳಗೆ, ಊರ್ಧ್ವಾಹಿತ ಮೇಲೆ, ಅಧೋಮುಖಂ. ಈಗ ಪ್ರದಕ್ಷಿಣೆ. ಆಲೋಲಿತಂ ತುಂಬ ಸರಳವಾಗಿ, ಮತ್ತೆ ಆಲೋಲಿತಂ. ಎಡಬಲ ನೋಡಿ, ಧೃತಂ ಲೆಫ್ಟ್ ರೈಟ್. ಇದು ಭರತನಾಟ್ಯದ ಭರತ ಮಹರ್ಷಿ ಹೇಳಿದ ಸೂತ್ರದ ಆಧಾರದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಉತ್ಕ್ಷಿಪ್ತಂ, ಸೈಡಿಂದ ಉತ್ಕ್ಷಿಪ್ತಂ, ಸೆಮಿ ಸರ್ಕಲ್. ಪರಿವಾಹಿತಂ, ಭಾಗವತರೆ ಪರಿವಾಹಿತಂ. 9 ನವಧಾ ಕಥಿತಂ ಶೀರ್ಷಂ ನಾಟ್ಯಶಾಸ್ತ್ರ ವಿಶಾರದೈಃ. ಇದರ ಅಭ್ಯಾಸದಲ್ಲಿ ನಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಕುತ್ತಿಗೆಯ ಸ್ಟಿಫ್ನೆಸ್ ಹೇಳ್ತೇವೆ, ಅದರ ನಿವಾರಣೆಗೆ ಸರಳವಾದ 9 ರೀತಿಯ ಸೂತ್ರಗಳು. ಊರ್ಧ್ವಾಹಿತ, ಅಧೋಮುಖಂ, ಆಲೋಲಿತಂ. ಈ ರೀತಿ 9 ಅಭ್ಯಾಸವನ್ನು ನಾವು ಮಹರ್ಷಿ ಭರತ ಮುನಿಯಿಂದ ಕಲಿತಿದ್ದೇವೆ. ಮುಂದಿನದು, ಯಾರಿಗಾರು ಡಯಾಬಿಟಿಕ್ಸ್ ಇದ್ದರೆ, ಮಧುಮೇಹಿಗಳಿದ್ದರೆ ಅವರಿಗೆ ಪ್ಯಾನ್ಕ್ರಿಯಾಸ್ ಸ್ಟಿಮ್ಯುಲೇಟ್ ಆಗಬೇಕು. ಜೊತೆಗೆ ಯಾರಿಗಾರು ಸ್ಪೈನಲ್ ಕಾರ್ಡಿನ ಸಮಸ್ಯೆ ಇದ್ದರೆ, ಭುಜದಲ್ಲಿ ಬಿಗಿತಾ ಇದ್ದರೆ ಸರಳವಾದ ಅಭ್ಯಾಸವೇ ವಕ್ರಾಸನ. ನಾವು ಸ್ವಲ್ಪ ಕುರ್ಚಿಯನ್ನು ಗಟ್ಟಿ ಇಟ್ಕೊಳ್ಬೇಕು. ನಾವೆಲ್ಲರೂ ಸಹ ಈಗ ಎಡಭಾಗಕ್ಕೆ ಟ್ವಿಸ್ಟ್ ಮಾಡ್ತೇವೆ. ಎಷ್ಟು ಸಾಧ್ಯ ಅಷ್ಟು ನೋಡಿ. ಹಿಂದೆ 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 ಇಟ್ಕೊಳ್ಳಿ, ನಮ್ಮ ಕುರ್ಚಿಯ ಹಿಂಬದಿ ಇಟ್ಕೊಳ್ಳಿ, ಟ್ವಿಸ್ಟ್ ಮಾಡಿ ಹಿಂದೆ ನೋಡಿ. ಇಲ್ಲಿ ನಮಗೇನಾದ್ರು ಕಪಾಲಭಾತಿ ಅಂತ ಗೊತ್ತಿದ್ರೆ 10 ಬಾರಿ ಕಪಾಲಭಾತಿ ಮಾಡಿ. 6, 7, 8, 9, 10. ಈಗ ನಿಧಾನ ಎದುರಿಗೆ ಬರ್ತವೆ, ಎಲ್ಲೂ ಅರ್ಜೆಂಟ್ ಇಲ್ಲ. ಹಾಗೆ ಬಲಬದಿ ಪೂರ್ತಿ ಬಲಕ್ಕೆ, ಬಲದಿಂದ ಹಿಂದೆ 10 ಕಪಾಲಭಾತಿ. ಬಿಗಿನ್. 1, 2, 3, 5, 6, 7, 8, 9, 10. ನಿಧಾನ ಎದುರಿಗೆ ತಿರುಗೋಣ. ಹಾಗೆ ಆರಾಮ ಕೂತ್ಕೊಂಡಿದ್ದೇವೆ. ಇದಾದ ಕೂಡಲೇ ನಾವು ಸೆಕ್ಷನಲ್ ಬ್ರೀತಿಂಗ್ ಮಾಡ್ತೇವೆ. ಸೆಕ್ಷನಲ್ ಬ್ರೀತಿಂಗ್ ನೋಡಿ, ಕೂತಲ್ಲೇ ಬ್ರೀತಿಂಗ್. 1 ಸೈಡ್, ಬ್ರೀತ್ ಔಟ್, ತೊಡೆ ಮೇಲೆ ಕೈ, ಬ್ರೀತ್ ಇನ್, ಬ್ರೀತ್ ಔಟ್, ಪೂರಕ್ ರೇಚಕ್, ಪೂರಕ್ ರೇಚಕ್. ಈಗ ಕೈಗಳೆರಡು ಸೈಡಿಂದ ಮೇಲಕ್ಕೆ, ಪೂರಕ ರೇಚಕ, ತೊಡೆ ಮೇಲೆ ಕೈ, ಪೂರಕ ರೇಚಕ, ಮೇಲೆ ನಮಸ್ಕಾರ ಸ್ಥಿತಿ, ಪೂರಕ ರೇಚಕ. ಕೊನೆ ಬಾರಿ ಆರಾಮ್ಸೆ. ವೆರಿ ಗುಡ್. ಈಗ ನೋಡಿ, ಕೈಗಳು ಮೇಲಕ್ಕೆ, ಬ್ರೀತ್ ಇನ್ ಮೇಲೆ,
ಬ್ರೀತ್ ಔಟ್, ಕೆಳಗಿಂದ ಹಿಂದೆ. ಬ್ರೀತ್ ಇನ್, ಶ್ವಾಸ, ನಿಶ್ವಾಸ, ಪೂರಕ, ರೇಚಕ. ಇನ್ನೆರಡು ಬಾರಿ ಬ್ರೀತ್ ಇನ್, ಬ್ರೀತ್ ಔಟ್. ಕೊನೆ ಬಾರಿ ಬ್ರೀತ್ ಇನ್, ಬ್ರೀತ್ ಔಟ್. ಆರಾಮ್ಸೆ. ಇದಾದ ಕೂಡಲೇ ವೆರಿ ಇಂಟ್ರೆಸ್ಟಿಂಗ್ ಏನು ಅಂದರೆ ಡಾಗ್ ಬ್ರೀತಿಂಗ್. ಕೈಗಳು ತೊಡೆ ಮೇಲೆ ಕೊಡಿ, ಕೈಗಳು ತೊಡೆ ಮೇಲೆ ಕೊಡಿ. ಡಾಗ್ ಬ್ರೀತಿಂಗ್. ನಾಲ್ಗೆ ಹೊರಗೆ ಚಾಚಿ, ಕೈ ಸಪೋರ್ಟ್. ಬಿಗಿನ್. ಆರಾಮ್ಸೆ. ಎಷ್ಟು ಚೆನ್ನಾಗತ್ತೆ ಅಂದರೆ ಓಸಿಫೇಗಸ್ ಅಂತಾರೆ, ಅನ್ನನಾಳದ ಈ ಗಬ್ಬುನಾಥ ಬರುತ್ತೆ ಕೆಲವರಿಗೆ, ಅದರ ನಿವಾರಣೆಗೆ, ಹೊಟ್ಟೆಯ ಆರೋಗ್ಯದ ರಕ್ಷಣೆಗೆ ಸಹಾಯ ಮಾಡುವ ಸರಳ ಉಸಿರಾಟದ ವ್ಯಾಯಾಮವೇ ಶ್ವಾನಶ್ವಾಸ, ನಾಯಿ ಬ್ರೀತಿಂಗ್, ಡಾಗ್ ಬ್ರೀತಿಂಗ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ, ಹೇಗೆ ಹೀಗಿಟ್ಕೊಳ್ಳಿ ಆರಾಮ್. ಈಗ ಶಶಶ್ವಾಸ. ಶಶ ಅಂದರೆ ಮೊಲ, ಇದಕ್ಕೆ ಥೊರೆಸಿಕ್ ಬ್ರೀತಿಂಗ್ ಅಂತಾರೆ, ಎದೆ ಉಸಿರಾಟ. ನಾಲ್ಗೆ ಚೂರು ಚಾಚಬೇಕು, ಶಾಲೋ ಬ್ರೀತಿಂಗ್ ನೋಡಿ. ಒಳ ಹೊರ, ಒಳ ಹೊರ, ಒಳ ಹೊರ, ಒಳ ಹೊರ. ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್. ಆರಾಮ್ಸೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾಸ್ಕರ ಅಂದರೆ ಸೂರ್ಯ, ಹಾಗೆ ಬ್ರಾಹ್ಮಣ ಭೋ ಜನಪ್ರಿಯ ಅಂತ ಒಂದು ಸೂತ್ರ ಇದೆ. ಇಲ್ಲಿ ಸೂರ್ಯ ನಮಸ್ಕಾರ ಪ್ರಿಯ. ಕೆಲವರಿಗೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗದೇ ಇರಬಹುದು. ಹಿರಿಯ ನಾಗರಿಕರೂ ಸಹ ಮರಳಿ ಅರಳಬಹುದು, ಸೂರ್ಯ ನಮಸ್ಕಾರ ಮಾಡಬಹುದು. ಹೇಗೆ? ನಮಸ್ಕಾರ ಸ್ಥಿತಿ. ಓಂ ಮಿತ್ರಾಯ ನಮಃ, ವಿಶ್ವದ ಮಿತ್ರನಿಗೆ ನಮೋ ನಮೋ. ಊರ್ಧ್ವನವನ. ಓಂ ರವಯೇ ನಮಃ. ದೋ, ಕೈಗಳೆರಡೂ ಕಾಲುಗಳ ಪಕ್ಕ. ತೀನ್, ಬಲಗೈ ಮೇಲೆ. ಸೂರ್ಯಾಯ ನಮಃ. ಚತ್ವಾರಿ, ಕೈಗಳೆರಡು ಕಾಲು ಪಕ್ಕ. ಪಂಚ, ಮೇಲೆ ಕೈ. ಷಟ್, ನೇರ ಕುತ್ಕೊಳ್ತೇವೆ. ಸಪ್ತ, ಅಷ್ಟ, ಬಲಗಾಲ್ ಮೇಲೆ. ನವ, ಎಡಗಾಲ್ ಮೇಲೆ. ದಶ, ಏಕಾದಶ, ದ್ವಾದಶ. ಇದಕ್ಕೆ ಹೇಳ್ತೇವೆ ಛೇರ್ ಸೂರ್ಯ ನಮಸ್ಕಾರ. ಓಂ ಭಾನವೇ ನಮಃ. ಊರ್ಧ್ವನಮನ. ಖಗಾಯ ನಮಃ. ಪೂಷ್ಣೇ ನಮಃ. ಹಿರಣ್ಯಗರ್ಭಾಯ ನಮಃ, ಬಲಗೈ ಮೇಲೆ. ಮರೀಚಯೇ ನಮಃ. ಆದಿತ್ಯಾಯ ನಮಃ. ಸವಿತ್ರೇ ನಮಃ. ಅರ್ಕಾಯ ನಮಃ. ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಎಡಗಾಲ್ ಮೇಲೆ. ವಾಪಾಸ್ 12 ನಮಸ್ಕಾರ ಸ್ಥಿತಿ. ಕೈಗಳು ಆರಾಮ್ಸೆ. ನಂತರ ಇಲ್ಲೂ ಸಹ ನಾವು ತ್ರಿಕೋಣಾಸನ ಮಾಡಬಹುದಾ? ಸ್ವಲ್ಪ ನಾವು ಮುಂದೆ ಬರ್ತೇವೆ. ಕಾಲೆರಡು ಎರಡೂ ಬದಿಗೆ ಸರಿಸ್ತೇವೆ. ಎಷ್ಟು ಚೆನ್ನಾಗಿದೆ ನೋಡಿ. ಕೈಗಳೆರಡೂ ಬದಿಗೆ ಚಾಚಿ ಬಲಕ್ಕೆ ಬಾಗ್ತೇವೆ. 1 2 3 4 5. ಹಿರಿಯ ನಾಗರಿಕರೂ ಸಹ ನಾವು ಕುರ್ಚಿಯ ಸಹಾಯದಲ್ಲಿ ತ್ರಿಕೋನ ಮಾಡಬಹುದು. ಇದು ಎಡಭಾಗದ ಸೆಳೆತವನ್ನ ಗಮನಿಸ್ತೇವೆ. ವಾಪಸ್ ಕೈಗಳೆರಡು ಆರಾಮ್. ಎಡ, ಬಲಗೈ ಮೇಲೆ. ವಾಪಸ್. ಈಗ ಕಾಲು ಜೋಡಿಸ್ಕೊಂಡಿದ್ದೇವೆ. ಕೈಗಳೆರಡು ತೊಡೆ ಹತ್ತಿರ. ಕೊನೆಯ ಅಭ್ಯಾಸ ಪಾರ್ಶ್ವಕೋನಾಸನ. ಕಾಲೆರಡು ಸೈಡ್. ಈಗ ನೋಡಿ, ಬಲಗಾಲ್ ಮಡಚಿಕೊಳ್ಳಿ. ಬಲಗಾಲ್ ಮಡಚಿ, ಕೈಗಳೆರಡೂ ಚಾಚಿ.
ವಾಪಾಸ್ ಎದುರಿಗೆ ನೋಡಿ, ಎಡಕ್ಕೆ ನೋಡಿ, ಎಡಕ್ಕೆ ಕಾಲು, ಎಡಗಾಲ್ ಮಡಚಿ, ಬಲಗಾಲ್ ಪೂರ್ತಿ ಚಾಚಿ. ವಾಪಾಸ್ ಎದುರಿಗೆ ನೋಡಿ, ಕಾಲೆರಡು ಆರಾಮ್, ಕೂತಲ್ಲೇ ವಿಶ್ರಾಂತಿ. ಕಣ್ಣು ಮುಚ್ಕೊಳ್ಳಿ. ಆರಾಮ್ ಸೆ ಆರಾಮ್ ಸೆ. ಉಸಿರು ಒಳಗೆ ತಗೊಳ್ದ, ಅಕಾರ ಹೇಳಿ. ಅಕಾರಾತು ಬ್ರಹ್ಮ, ಬ್ರಹ್ಮನ ಸ್ಥಾನ ನಾಭಿ, ನಾಭಿಯಲ್ಲಿ ಕಂಪನ ಗಮನಿಸಿ ವಿಶ್ರಾಂತಿ. ಎದೆ ಭಾಗದಲ್ಲಿ ಉಕಾರ ಹೇಳ್ತಾ ಕಂಪನ ಗಮನಿಸಿ. ತಲೆ ಭಾಗದಲ್ಲಿ ಕಂಪನ ಗಮನಿಸಿ, ಹಮ್ಮಿಂಗ್ ಸೌಂಡ್. ಓಂಕಾರ. ಸಂಪೂರ್ಣ ಸ್ವಾಸ್ಥ್ಯಕ್ಕೆ ಚಂದನ ಚಾನಲಿನ ಕೊಡುಗೆ. ನಿತ್ಯ ಅಭ್ಯಾಸ ಮಾಡಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಯೋಗ ಮಾತರಂ. ನಾನು ಶ್ರೀನಿವಾಸ್ ಪ್ರಸನ್ನ ಅಂತ. ಈಗ ನನಗೆ 65 ವರ್ಷ. LICಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿದ್ದೀನಿ. ಈಗ ಸುಮಾರು 5 ವರ್ಷದಿಂದ ನಾನು ಯೋಗಾಭ್ಯಾಸ ನಮ್ಮ ರಾಘವೇಂದ್ರ ಪೈ ಅವರ ವೇದವ್ಯಾಸ ಯೋಗ ಪ್ರತಿಷ್ಠಾನದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ. ನನಗೆ ಯೋಗದಿಂದ ತುಂಬ ಅನುಕೂಲ ಆಗಿದೆ. ಏನಂದರೆ ನನಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಯೋಗ ಮಾಡೋದ್ರಿಂದ. ಕಾನ್ಫಿಡೆನ್ಸು, ನಮ್ಮ ಪೋಶ್ಚರ್ಸು ತುಂಬ ಇಂಪ್ರೂವ್ ಆಗಿದೆ. ಮೊದಲು ನಾನು ಎಲ್ಲಾದರೂ ಹೋದರೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅಂತಾಯಿದ್ರು, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ನಾನು ಅಭ್ಯಾಸ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ನಾನು ಸ್ಟ್ರೈಟಾಗಿ ಕೂತ್ಕೋತೀನಿ. ಯೋಗಾಭ್ಯಾಸದಿಂದ ನನ್ನ ಹೆಲ್ತು ತುಂಬ ಇಂಪ್ರೂವ್ ಆಗಿದೆ. ಅನೇಕ ಅಡ್ವಾನ್ಸ್ ಯೋಗಗಳು ಕೂಡ ಹೇಳ್ಕೊಡ್ತಾರೆ, ಅದನ್ನು ಮಾಡ್ತಾಯಿದ್ದೀನಿ, ನಿರಂತರವಾಗಿ ಮಾಡ್ತಾಯಿದ್ದೀನಿ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ಈಗಿನ ಜೀವನ ಶೈಲಿಯಲ್ಲಿ ಈ ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ನಮ್ಮ ಸ್ವಾಸ್ಥ್ಯ ಇಂಪ್ರೂವ್ ಆಗುತ್ತೆ. ನಮ್ಮ ಸಮಾಜ ಒಂದು ಆರೋಗ್ಯವಂತ ಸಮಾಜವಾಗಿ ನಾವು ಬೆಳೆಸ್ಬೋದು.